ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ನಿಮಗಾಗಿ ಇನ್ನೊಂದು ಕಂಪ್ಯೂಟರ್ ಅವೇರ್ನೆಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಇವತ್ತು ನಾವು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಬಹಳ ವಿಶೇಷವಾದ್ದು. ಕಂಪ್ಯೂಟರ್ಗಳಲ್ಲಿ ಬೇರೆ ಬೇರೆ ತರಹದ ಅಪ್ಲಿಕೇಶನ್ ಸಿಗೋದು ನಿಮಗೆ ಗೊತ್ತು. ಆ ಅಪ್ಲಿಕೇಶನ್ಗಳಲ್ಲಿ ಬೇರೆ ಬೇರೆ ತರಹದ ಫೈಲ್ಸ್ ಕ್ರಿಯೇಟ್ ಆಗೋದು ನಿಮಗೆ ಗೊತ್ತು. ಆದ್ರೆ ಆ ಫೈಲ್ಗಳು ಪ್ರತಿಯೊಂದು ಅಪ್ಲಿಕೇಶನ್ಗೂ ಒಂದು ಯುನಿಕ್ ಆಗಿರೋ ಅನ್ನೋ ವಿಚಾರ ನಿಮ್ಗೆ ಗೊತ್ತಿದ್ಯಾ? ಆ ಯುನಿಕ್ನೆಸ್ ನ ಬಗ್ಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಬೇರೆ ಬೇರೆ ತರಹದ ಫೈಲ್ ಎಕ್ಸ್ಟೆನ್ಷನ್ಸ್ ನ ಕೊಡುತ್ತೆ ಮತ್ತು ಆ ಫೈಲ್ ಎಕ್ಸ್ಟೆನ್ಷನ್ ಗಳು ಯಾವುದು ಅನ್ನೋದನ್ನ ನಾವು ಇಂದಿನ ವಿಡಿಯೋದಲ್ಲಿ ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ. ಬನ್ನಿ, ಮತ್ತೊಮ್ಮೆ ನಿಮಗೆ ಈ ಕಂಪ್ಯೂಟರ್ ಅವೇರ್ನೆಸ್ ನ ವಿಡಿಯೋಗೆ ಸುಸ್ವಾಗತ. ಮೊದಲ ಒಂದು ಎಕ್ಸ್ಟೆನ್ಷನ್ ASPX. ಸಾಧಾರಣವಾಗಿ ಇಂಟರ್ನೆಟ್ ನ ನೋಡುವಾಗ ನಾವು ಗಮನಿಸುವಂತ ವಿಚಾರ ASPX ಸಿಗ್ತಾ ಇಲ್ಲ ಅಂತ ಬಂದು ಎರರ್ ಬರುವಂತ ಸಂಭವಗಳು ಇರುತ್ತೆ. ಹಾಗಾದ್ರೆ ಈ ASPX ಅಂದ್ರೆ ಏನು? ASPX ಅಂದ್ರೆ ASP.NET ಅಥವಾ ಆಕ್ಟಿವ್ ಸರ್ವರ್ ಪೇಜಸ್. ಇಂಟರ್ನೆಟ್ ನ ಪ್ರಮುಖವಾಗಿ ಮಾಡಲ್ಪಟ್ಟಿರುವಂತಹ ಈ ಆಕ್ಟಿವ್ ಸರ್ವರ್ ಪೇಜಸ್ ಇದರ ಮೂಲಕ ಇಂಟರ್ನೆಟ್ ನಲ್ಲಿ ಫೈಲ್ಗಳ ವರ್ಗಾವಣೆ ಆಗ್ತಾ ಇರುತ್ತೆ ಮತ್ತು ಈ ಫೈಲ್ಗಳು ಇಂಟರ್ನೆಟ್ ನ ಸಪೋರ್ಟ್ ಮಾಡುವಂಥದ್ದು. ಇಂಟರ್ನೆಟ್ ಅಲ್ಲಿ ನಾವು ಏನೇನು ಅಂಶಗಳೆಲ್ಲ ನೋಡ್ತಾ ಇರ್ತೀವಿ ಅವೆಲ್ಲವೂ ಈ ASPX ಗಳ ಮೂಲಕ ಆಗುತ್ತೆ. ಎರಡನೇ ಎಕ್ಸ್ಟೆನ್ಷನ್ .avi. ಸಾಧಾರಣವಾಗಿ ನಾವು ಈ .avi ಫೈಲ್ಗಳನ್ನ ಬೇಕಾದಷ್ಟು ನಮ್ಮ ಕಂಪ್ಯೂಟರ್ಗಳಲ್ಲಿ ನೋಡ್ತೀವಿ. ಹಾಗಾದ್ರೆ ಈ AVI ಅಂದ್ರೆ ಏನು? AVI ಅಂತಂದ್ರೆ ಆಡಿಯೋ ವಿಡಿಯೋ ಇಂಟರ್ಲೀವ್ ಆಡಿಯೋ ವಿಡಿಯೋ ಇಂಟರ್ಲೀವ್ ಮೂವಿ ಆರ್ ಸೌಂಡ್ ಫೈಲ್. ಒಂದು ಹಾಡನ್ನ ಸ್ಟೋರ್ ಮಾಡಬೇಕಾದ್ರೆ, ಒಂದು ಮೂವಿನ ಸ್ಟೋರ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡುವಂತಹ ಫೈಲ್ ಎಕ್ಸ್ಟೆನ್ಷನ್ .avi. .avi ಒಂದೇ ಮೂವಿ ಎಕ್ಸ್ಟೆನ್ಷನ್ ಫೈಲ್ ಆಗಿಲ್ಲ. ಮೂವಿ ಅಥವಾ ಫಿಲ್ಮ್ಗಳನ್ನ ಮಾಡಿದಾಗ ಅನೇಕ ಅಪ್ಲಿಕೇಶನ್ಸ್, ಅನೇಕ ಡಿವೈಸಸ್, ಉದಾಹರಣೆಗೆ ಒಂದು ಕ್ಯಾಮೆರಾ ತಗೊಂಡ್ರೆ ಅದರಲ್ಲಿರುವಂತ ಅಪ್ಲಿಕೇಶನ್ ಬೇರೆ ಇರುತ್ತೆ. ಹಾಗೆಯೇ ಒಂದು ಮೊಬೈಲ್ ಫೋನ್ ತಗೊಂಡ್ರೆ ಅದರಲ್ಲೂ ಆಂಡ್ರಾಯ್ಡ್ ತಗೊಂಡ್ರೆ ಬೇರೆ ಇರುತ್ತೆ, ಆಪಲ್ ತಗೊಂಡ್ರೆ ಬೇರೆ ಇರುತ್ತೆ, ವಿಂಡೋಸ್ ತಗೊಂಡ್ರೆ ಬೇರೆ ಇರುತ್ತೆ. ನೀವು ಕ್ಯಾಮ್ರಾನೇ ತಗೋತೀರಾ ಅಥವಾ ಇನ್ ಯಾವುದೇ ತರಹದ ಬೇರೆ ಡಿವೈಸ್ ತಗೊಂಡ್ರು ಪ್ರತಿ ಡಿವೈಸು ಅದರದ್ದೇ ಆದ ಒಂದೊಂದು OS ಅಥವಾ ಸಾಫ್ಟ್ವೇರ್ ಮೇಲೆ ವರ್ಕ್ ಆಗುವಾಗ ಅದರದ್ದೇ ಆದ ಅಪ್ಲಿಕೇಶನ್ ಎಕ್ಸ್ಟೆನ್ಷನ್ ನ ಕೊಡುತ್ತೆ. ಅದರಲ್ಲಿ ಒಂದು AVI. AVI ಅಂತಂದ್ರೆ ಆಡಿಯೋ ವಿಡಿಯೋ ಇಂಟರ್ಲೀವ್ ಅಂತ. .avi ಫೈಲ್ಗಳು ಎಲ್ಲೇ ಇದ್ರೂ ಅವು ಹಾಡುಗಳನ್ನ ಕೇಳುವಂಥದ್ದು, ಮಾತುಗಳನ್ನ ಕೇಳುವಂಥದ್ದು ಅಥವಾ ಒಂದು ಚಲನಚಿತ್ರವನ್ನ ನೋಡುವಂಥದ್ದು ಆಗಿರುತ್ತೆ. ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಕಂಪ್ಯೂಟರ್ಗಳಲ್ಲಿರುವಂತಹ AVI ಮೊಬೈಲ್ಗಳು ಈ ರೀತಿಯ ಐಕನ್ ಗಳನ್ನ ತೋರಿಸುತ್ತೆ. ಆ ಐಕನ್ ಗಳಲ್ಲಿ ನೀವು ಗಮನಿಸಬಹುದು ಒಂದು ರೀಲ್ ಚಿತ್ರ ಇದೆ. ಸೊ ದಟ್ ಇದು ಮೂವಿಯ ಚಿತ್ರ ಅಂತ ನಮಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ. ಮುಂದಿನ ಇನ್ನೊಂದು ಎಕ್ಸ್ಟೆನ್ಷನ್ .csv. .csv ಅನ್ನೋ ಫೈಲ್ಗಳನ್ನ ನೀವು ನಿಮ್ಮ ಮೊಬೈಲ್ಗಳಲ್ಲೂ ನೋಡಿರ್ತೀರಾ. ಹಾಗಾದ್ರೆ ಈ CSV ಅಂದ್ರೆ ಏನು? CSV ಅಂತಂದ್ರೆ ಕಾಮಾ ಸೆಪರೇಟೆಡ್ ವ್ಯಾಲ್ಯೂಸ್ ಫೈಲ್ ಅಂತ. ಒಮ್ಮೆ ಜ್ಞಾಪಿಸ್ಕೊಳ್ಳಿ ಸ್ನೇಹಿತರೆ, ನೀವು ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ ಗಳನ್ನ, ನಿಮ್ಮ ಮೊಬೈಲ್ ಅಲ್ಲಿ ಸ್ಟೋರ್ ಆಗಿರುವಂತ ಎಲ್ಲ ಕಾಂಟ್ಯಾಕ್ಟ್ ಗಳನ್ನ ನಿಮ್ಮ ಕಂಪ್ಯೂಟರ್ ಸ್ಟೋರ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮೊಬೈಲ್ ಮೆಮೊರಿಯಿಂದ ಕಂಪ್ಯೂಟರ್ ಮೆಮೊರಿಗೋ ಅಥವಾ ಸಿಮ್ ಕಾರ್ಡ್ ಮೊಬೈಲ್ ಇಂದ ಸಿಮ್ ಕಾರ್ಡ್ ಮೆಮೊರಿಯಿಂದ ಮೊಬೈಲ್ ಮೆಮೊರಿಗೋ ಹಾಕುವಾಗ .csv ಅಂತ ಫೈಲ್ಗಳನ್ನ ಅದು ತೋರಿಸಿರುತ್ತೆ. ಅಂದ್ರೆ ಒಂದು ದೊಡ್ಡ ಡೇಟಾ ಬೇಸ್ ಮಾಡುವಾಗ, ಡೇಟಾ ಬೇಸ್ ಅಂತಂದ್ರೆ ಒಂದು ಟೇಬಲ್ ಸ್ಟ್ರಕ್ಚರ್ ನ ಮಾಡುವಾಗ ಹೆಸರು, ಇಮೇಲ್ ID, ಒಂದು ಕಾಂಟ್ಯಾಕ್ಟ್ ನಂಬರು, ಎರಡು ಕಾಂಟ್ಯಾಕ್ಟ್ ನಂಬರು, ಫೋಟೋ, ಇವೆಲ್ಲವನ್ನು ಒಟ್ಟಿಗೆ ನಾವು ಸೇರಿಸಬೇಕಾಗತ್ತೆ. ಇವೆಲ್ಲವೂ ಒಂದು ಡೇಟಾ ಬೇಸ್ ಆಗಿ ಸ್ಟೋರ್ ಆಗಿರುತ್ತೆ. ಈ ಡೇಟಾ ಬೇಸ್
ಕಾಮಾ ಸೆಪರೇಟ್ ಮಾಡಿ ಟೆಕ್ಸ್ಟ್ ಫೈಲ್ ಆಗಿ ಮಾಡಿರ್ತಾರೆ. ಹೀಗೆ ಈ ಕಾಮನ ನಾವು ಡಿಲಿಮಿಟರ್ ಅಂತ ಕರಿತೀವಿ. ನೀವು ಈ ತರ ಕಾಮಾ ಸೆಪರೇಟ್ ಮಾಡಿ ಎಷ್ಟಾದ್ರೂ ಬರ್ದಿಟ್ಟಿರಿ, ಇದನ್ನ ಡೈರೆಕ್ಟ್ ಆಗಿ ನೀವು ಎಕ್ಸೆಲ್ ಫೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಎಕ್ಸೆಲ್ ಅಲ್ಲೂ ಸಹ .csv ಆಗಿ ಫೈಲ್ಗಳನ್ನ ಸ್ಟೋರ್ ಮಾಡಬಹುದು. ಹೀಗೆ ಕಾಮಾ ಸೆಪರೇಟೆಡ್ ವ್ಯಾಲ್ಯೂ ಫೈಲ್ ಅಂತ ಇದಕ್ಕೆ ಹೆಸರು. ಇದರ ಒಂದು ಚಿತ್ರವನ್ನ ನೀವಿಲ್ಲಿ ನೋಡಬಹುದು. ಫೈನಲಿ ಫ್ಯಾಮಿಲಿ ನೇಮ್, ಗಿವನ್ ನೇಮ್, VIAF, ID ಅಂತ 4 ಕಾಲಂಗಳಿವೆ. ಅದರಲ್ಲಿ ಬೇರೆ ಬೇರೆ ಹೆಸರುಗಳಿವೆ. ಅಥವಾ ನಿಮ್ಮ ಮೊಬೈಲ್ ನ ಕಾಂಟ್ಯಾಕ್ಟ್ ನ ಒಂದು ಚಿತ್ರ ಇಲ್ಲಿದೆ. ಇವೆಲ್ಲವೂ ಸಹ .csv ಆಗಿಯೇ ಸ್ಟೋರ್ ಆಗೋದು. ಮುಂದಿನ ಒಂದು ಫೈಲ್ ಎಕ್ಸ್ಟೆನ್ಷನ್ .dll. ನಾವು ಕಂಪ್ಯೂಟರ್ಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡುವಾಗ ಅನೇಕ ಅಪ್ಲಿಕೇಶನ್ಸ್ ನ ರನ್ ಮಾಡ್ತಾ ಇರ್ತೀವಿ. ಪವರ್ ಪಾಯಿಂಟ್ ಅಲ್ಲಿ ರನ್ ಮಾಡ್ತಿರ್ತೀವಿ, ವರ್ಡ್ ಅಲ್ಲಿ ರನ್ ಮಾಡ್ತಿರ್ತೀವಿ, ಅಥವಾ ಇಂಟರ್ನೆಟ್ ನ ಯಾವುದೋ ಒಂದು ಬ್ರೌಸರ್ ಅಲ್ಲಿ ವರ್ಕ್ ಮಾಡ್ತಿರ್ತೀವಿ. ಅಲ್ಲೆಲ್ಲವೂ ಸಹ ಕೆಲವು ಕಾಮನ್ ಫ್ಯಾಕ್ಟರ್ಸ್ ಪ್ಲೇ ಆಗ್ತಾ ಇರುತ್ತೆ. ಅಂದ್ರೆ ಡಬಲ್ ಕ್ಲಿಕ್ ಮಾಡಿದಾಗ ಏನ್ ಮಾಡ್ಬೇಕು, ಮೌಸ್ ಮೂವ್ ಮಾಡಿದಾಗ ಏನ್ ಮಾಡ್ಬೇಕು, ಸಿಂಗಲ್ ಕ್ಲಿಕ್ ಮಾಡಿದಾಗ ಏನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮೌಸ್ ಮಾಡಿದಾಗ ಏನ್ ಮಾಡ್ಬೇಕು, ಕಂಟ್ರೋಲ್ A ಮಾಡಿದಾಗ ಏನ್ ಮಾಡ್ಬೇಕು, ಇವೆಲ್ಲಕ್ಕೂ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಮತ್ತು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಈಗಾಗಲೇ ಬರೆದಿಟ್ಟಿರ್ತಾರೆ. ಅದನ್ನ ಡೈನಮಿಕ್ ಲಿಂಕ್ ಲೈಬ್ರರಿ ಅಂತ ಕರೀತಾರೆ. ಕೆಲವೊಮ್ಮೆ ನಿಮ್ಮ ಡೈಲಾಗ್ ಬಾಕ್ಸ್ ಗಳೇ ಓಪನ್ ಆಗಲ್ಲ. ಆಗ ಏನೋ ಒಂದು ಹೆಸರು ಕೊಟ್ಟು .dll ಈಸ್ ಮಿಸ್ಸಿಂಗ್ ಅಂತ ಬರುತ್ತೆ. ಹಾಗೇನ್ ಮಾಡಬಹುದು ನೀವು ಅಂತಂದ್ರೆ, ಆ ಹೆಸರಿನ ಫೈಲ್ ನ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ .dll ಗಳು ಎಲ್ಲಿ ಸ್ಟೋರ್ ಆಗುತ್ತೆ ನೋಡ್ಕೊಂಡು ಅಲ್ಲಿ ಎತ್ಕೊಂಡೋಗಿ ಪೇಸ್ಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೀಗೆ .dll ಅಂದ್ರೆ ಡೈನಮಿಕ್ ಲಿಂಕ್ ಲೈಬ್ರರಿ ಫೈಲ್ ಅಂತ ಅರ್ಥ. A DLL is a library file that contains code and data that can be used by more than one program at the same time. ಉದಾಹರಣೆಗೆ COMDLG32.dll ಅನ್ನೋ ಫೈಲು ಏನ್ ಮಾಡುತ್ತೆ, ಕಾಮನ್ ಡೈಲಾಗ್ ಬಾಕ್ಸ್ ಗಳಿಗೆ ಸಂಬಂಧಪಟ್ಟ ಫೈಲ್ ಆಗಿದೆ. ಇದನ್ನ ಉಪಯೋಗಿಸ್ಕೊಂಡು ನೀವು ಅನೇಕ ಕೆಲಸಗಳನ್ನ ಮಾಡುವಾಗ ಕಾಮನ್ ಡೈಲಾಗ್, ಈ ಡೈಲಾಗ್ ಬಾಕ್ಸ್ ಈಚೆ ಬಂದಿರುತ್ತೆ, ಅದರಲ್ಲಿ ಓಕೆ, ಎಸ್, ನೋ, ಸೇವ್ ಆಸ್ ಅಥವಾ ಕ್ಲೋಸ್ ಅಥವಾ ಎಕ್ಸಿಟ್ ಈ ತರ ಬಟನ್ಗಳಿರುತ್ತವೆ. ಅದನ್ನ ಕ್ಲಿಕ್ ಮಾಡಿದಾಗ ಏನ್ ಮಾಡಬೇಕು ಅನ್ನೋದು ಈ ಕಾಮನ್ ಡೈಲಾಗ್ ಬಾಕ್ಸ್ .dll ಇದರಲ್ಲಿ ಸೇವ್ ಆಗಿರುತ್ತೆ. .dll ಗಳು ಬೇಕಾದಷ್ಟು ಈ ತರದ್ದಿದೆ. ಯಾವ್ದಾದ್ರು ಫೈಲ್ ಕರಪ್ಟ್ ಆದ್ರೆ ನೀವು ಅದನ್ನ ಇಂಟರ್ನೆಟ್ ಇಂದ ವಾಪಸ್ ಪಡೆದು ಇನ್ಸ್ಟಾಲ್ ಮಾಡಿ ಯು ಕ್ಯಾನ್ ಎಂಜಾಯ್. ಮುಂದಿನ ಪ್ರಶ್ನೆ .dot ನಮಗೆ .doc ಗೊತ್ತು, ಆದ್ರೆ .dot ಅನ್ನೋದೇನು? ಈ .dot ಅನ್ನೋದು ವರ್ಡ್ ಫೈಲ್ ಆಗಿದೆ. ಆದ್ರೆ ನೇರವಾಗಿ ಇದು ಡಾಕ್ಯುಮೆಂಟ್ ಆಗಿರಲ್ಲ. ಪದೇ ಪದೇ ನಾವು ಒಂದೇ ಫಾರ್ಮ್ಯಾಟ್ ಅನ್ನ ಬಳಸ್ತಾ ಇದ್ರೆ ನಾವು ಅದನ್ನ ಟೆಂಪ್ಲೇಟ್ ಮಾಡ್ಕೊಂಡ್ಬಿಡ್ಬಹುದು. ಉದಾಹರಣೆಗೆ ನಾವು ಪದೇ ಪದೇ ನಮ್ಮ ಹೆಡ್ ಆಫೀಸ್ಗೆ ರೆಫರ್ ಮಾಡ್ತಾನೆ ಇರ್ತೀವಿ ಅಂತ ಅನ್ಕೊಳ್ಳಿ. ಟು ಸೋ ಅಂಡ್ ಸೋ ಊರ ಹೆಸರು. ಇದನ್ನ ಪದೇ ಪದೇ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಪೇಜ್ ಸೆಟಪ್ ಮತ್ತು ಫಾಂಟ್ ಈ ಎಲ್ಲವನ್ನು ಒಟ್ಟಿಗೆ ಒಂದ್ ಕಡೆ ಮಾಡಿ ಸ್ಟ್ಯಾಂಡರ್ಡ್ ಫೈಲ್ .dot ಅಂತ ನೀವು ಸೇವ್ ಮಾಡ್ಕೊಂಡ್ಬಿಟ್ರೆ, ಪ್ರತಿ ಸಾರಿ ನೀವು ಆ DOT ಓಪನ್ ಮಾಡಿದ ತಕ್ಷಣ ನಿಮ್ ಮುಂದೆ ಬರುತ್ತೆ. ನೀವು ಟೈಪ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸೇವ್ ಏನ್ ಬೇಕಾದ್ರೂ ಹೆಸರು ಇಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ಆದ್ರೆ ಸ್ಟ್ಯಾಂಡರ್ಡ್ ಫೈಲ್ .dot ಮಾತ್ರ ಏನು ಬದಲಾಗಿಲ್ಲ. ಈ ತರ ಟೆಂಪ್ಲೇಟ್ ಗಳನ್ನ ಬಳಸಿಕೊಂಡು ನಾವು ನಮ್ಮ ಕೆಲಸವನ್ನ ಇನ್ನಷ್ಟು ಸುಲಭವನ್ನಾಗಿ ಮಾಡ್ಕೋಬಹುದು. ಹಾಗಾಗಿ ಮೈಕ್ರೋಸಾಫ್ಟ್ .dot ಟೆಂಪ್ಲೇಟ್ ಬಿಫೋರ್ ವರ್ಡ್ 2007. ಮುಂದಿನ ಫೈಲ್ ಎಕ್ಸ್ಟೆನ್ಷನ್ .exe. .exe ಅನ್ನೋದು ಹೆಸರೇ ಹೇಳಿದಾಗೆ ಇಟ್ಸ್ ಅನ್ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್. ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಎಲ್ಲಿರುತ್ತೆ? ಸಾಮಾನ್ಯವಾಗಿ ಇದು ಕಂಡು ಬರುವಂತದ್ದು ವಿಂಡೋಸ್ ಪ್ಲಾಟ್ಫಾರ್ಮ್ ನ ಮೇಲೆ. ಲೈನಕ್ಸ್ ಪ್ಲಾಟ್ಫಾರ್ಮ್, ಯುನಿಕ್ಸ್ ಪ್ಲಾಟ್ಫಾರ್ಮ್ ಇದ್ರ ಮೇಲೆ ಸಾಧಾರಣವಾಗಿ ಎಕ್ಸಿಕ್ಯೂಟಬಲ್ ಗಳು ಕೆಲಸ ಮಾಡಲ್ಲ.
ಈ .exe ಎಲ್ಲಿರುತ್ತೆ ಅಂತಂದ್ರೆ, ಉದಾಹರಣೆಗೆ ನೀವು ಯಾವುದೋ ಒಂದು ಆಂಟಿವೈರಸ್ ಅಥವಾ ಹೊಸ ಸಾಫ್ಟ್ವೇರ್ ನಿಮ್ಮ ಕಂಪ್ಯೂಟರ್ಗೆ ಲೋಡ್ ಮಾಡ್ಕೋತಾ ಇದ್ದೀರಾ. ಆಗ ಅದು ಫಸ್ಟ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿರೋ ಫೈಲು ಎಕ್ಸಿಕ್ಯೂಟಬಲ್ ಆಗಿರುತ್ತೆ. ಉದಾಹರಣೆಗೆ ಯಾವುದೋ ಗೇಮ್ ABCD ಗೇಮ್ ಅಂತ ಇರುತ್ತೆ. ABCD game.exe ಅನ್ನೋದನ್ನ ನೀವು ಡೌನ್ಲೋಡ್ ಮಾಡಿರ್ತೀರಾ. ನಂತರ ABCD.exe ನ ಡಬಲ್ ಕ್ಲಿಕ್ ಮಾಡ್ತೀರಾ ಅಥವಾ ಅದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿರ್ತೀರಾ. ಆಗ ಈ ಫೈಲ್ ಎಕ್ಸಿಕ್ಯೂಟ್ ಆಗಿ ಗೇಮ್ ನ ನಿಮ್ಮ ಕಂಪ್ಯೂಟರ್ಗೆ ಕಂಪ್ಲೀಟ್ ಇನ್ಸ್ಟಾಲ್ ಮಾಡುತ್ತೆ. ಅಂದ್ರೆ ಯಾವುದೇ ಒಂದು ಹೊಸ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡೋದಕ್ಕೆ ವಿಂಡೋಸ್ ಅಲ್ಲಿ ನಾವು ಯೂಸ್ ಮಾಡುವಂತ ಫೈಲ್ ಎಕ್ಸ್ಟೆನ್ಷನ್ .exe ಅಥವಾ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಫೈಲ್. ಹಾಗಂತ ಮಾತ್ರಕ್ಕೆ ಕೇವಲ .exe ಒಂದೇ ಎಕ್ಸಿಕ್ಯೂಟಬಲ್ ಅಲ್ಲ? ಖಂಡಿತ ಅಲ್ಲ. .inf, .ipa, .ocx, .paf, .run, .bat ಈ ತರ ಫೈಲ್ಗಳು ಸಹ ಇವೆಲ್ಲವೂ ಎಕ್ಸಿಕ್ಯೂಟಬಲ್ಲೇ. ಇದರ ಬೇರೆ ಬೇರೆ ರೂಪ ಈಗ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರುತ್ತದೆ. ಮುಂದಿನ ಪ್ರಶ್ನೆ .flv. ನಾವು ನಮ್ಮ ಮೊಬೈಲ್ಗಳಲ್ಲಿ ಯಾವ್ದಾದ್ರು ಒಂದು ವಿಡಿಯೋನ ಸ್ಟೋರ್ ಮಾಡಿದ್ರೆ ಕೆಲವೊಮ್ಮೆ ಅದು FLV ಆಗಿ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ FLV ಅಂದ್ರೆ ಏನು? FLV ಅನ್ನೋದು ಫ್ಲಾಶ್ ಕಂಪ್ಯಾಟಿಬಲ್ ವಿಡಿಯೋ ಫೈಲ್ ಅಂತ. ಫ್ಲಾಶ್ ಅನ್ನೋದು ಒಂದು ಸಾಫ್ಟ್ವೇರ್. ಸಣ್ಣ ಪುಟ್ಟ ಆನಿಮೇಷನ್ಸ್, ದೊಡ್ಡ ದೊಡ್ಡ ಪ್ರೊಜೆಕ್ಷನ್ಸ್ ಎಲ್ಲ ಕೊಡುವಂತ ಸಾಫ್ಟ್ವೇರ್ ಇದು. ಈ ಫ್ಲಾಶ್ ಕಂಪ್ಯಾಟಿಬಿಲಿಟಿ ಹೊಂದಿರುವಂತಹ ಒಂದು ವಿಡಿಯೋ ಫೈಲ್ಗೆ .flv ಅಂತ ಕರಿತೀವಿ. ಮತ್ತು ವಿಶೇಷವಾಗಿ FLV ಪ್ಲೇಯರ್ಸೇ ಇದೆ. ನಾವು ಅದನ್ನ ನಮ್ಮ ಇಂಟರ್ನೆಟ್ ಇಂದ ನಮ್ಮ ಕಂಪ್ಯೂಟರ್ಗೆ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು FLV ಆಡಿಯೋ ಮತ್ತು ವಿಡಿಯೋಗಳು ರನ್ ಮಾಡಬಹುದು. ಮುಂದಿನ ಫೈಲ್ ಎಕ್ಸ್ಟೆನ್ಷನ್ .gif. .gif ಅನ್ನೋದು ಇಮೇಜ್ ಫೈಲ್. ಅಂದ್ರೆ ಫೋಟೋಗ್ರಾಫ್ಸ್, ನಾವು ನಮ್ಮ ಮೊಬೈಲ್ಗಳಲ್ಲಿ ಅದನ್ನ ಫೋಟೋ ತೆಗೆದಿದ್ರೆ ಅದನ್ನ GIF ಆಗಿ, ಮತ್ತು ಇನ್ನೂ ವಿಶೇಷವಾಗಿ ಗ್ರಾಫಿಕಲ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅನ್ನೋದು GIF ನ ಪೂರ್ಣ ರೂಪ. ಸಣ್ಣ ಪುಟ್ಟ ಇಮೇಜ್ಗಳಲ್ಲೇ ಚಿಕ್ಕ ಪುಟ್ಟದ ಅಂದ್ರೆ ಒಂದು ಹಂತದ ಅನಿಮೇಷನ್ಸ್ ಕೊಡೋದಿಕ್ಕೆ ಸಾಧ್ಯವಾಗಿರುವಂತದ್ದು ಈ GIF ಗಳು. ಅನಿಮೇಷನ್ಸ್ ಅಂತಂದ್ರೆ ಒಂದು ರೀತಿಯ ಮೂವ್ಮೆಂಟ್ಸ್ ನ ಕೊಡುವಂಥದ್ದು. ಈ GIF ಗಳು ಪ್ರಾರಂಭ ಆಗಿದ್ದು 1987ರಲ್ಲಿ. ಒಂದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ CompuServe ಅನ್ನೋ ಒಂದು ಕಂಪನಿ ಈ ರೀತಿಯ GIF ಗಳನ್ನ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡಿತು. ಅವ್ರಿಗಿದ್ದಂತ ಚಾಲೆಂಜು, ಎಲ್ಲ ಇಮೇಜ್ಗಳು ಅತ್ಯಂತ ಹೆಚ್ಚು ಸ್ಪೇಸ್ ನ ಆಕ್ಯುಪೈ ಮಾಡ್ಕೋತಾ ಇತ್ತು. ಕಡಿಮೆ ಸ್ಪೇಸ್ ಅಲ್ಲಿ ಅನಿಮೇಟೆಡ್ ಇಮೇಜಸ್ ನ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಈ CompuServe ಅನ್ನೋ ಒಂದು ಕಂಪನಿ GIF ಫಾರ್ಮ್ಯಾಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಕಾಣಿಸ್ತಾ ಇರುವಂತದ್ದು ಒಂದು GIF. ಇದನ್ನ ನಾವು ಇಂಟರ್ನೆಟ್ ಇಂದ ಎರವು ಪಡ್ಕೊಂಡಿರುವಂತದ್ದು. ನೋಡಿ, ಈ ರೀತಿಯ ಸಣ್ಣ ಮೂವ್ಮೆಂಟ್ಸ್ ಸಹ ನಾವು GIF ಅಲ್ಲಿ ಹಿಡಿದಿಡಬಹುದು. ಮುಂದಿನ ಪ್ರಶ್ನೆ MID ಅಥವಾ MIDI. ಇದು ಸಹ ಮಲ್ಟಿಮೀಡಿಯಾಗೆ ಸಂಬಂಧಪಟ್ಟಿದ್ದಾಗಿದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗೆ ಸಂಬಂಧಪಟ್ಟಿದ್ದಾಗಿದೆ. MIDI ಅಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್ ಫೈಲ್ ಅಂತ. ಒಂದು ಕಂಪ್ಯೂಟರ್ ನ ನೀವು ಯಾವ್ಯಾವ ಡಿವೈಸಸ್ಗೆಲ್ಲ ಕನೆಕ್ಟ್ ಮಾಡಬಹುದು, ಕನೆಕ್ಟ್ ಮಾಡಿ ಅದನ್ನ ಪ್ಲೇ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಂತ ಫಾರ್ಮ್ಯಾಟ್ MIDI. Musical instrument digital interface is a technical standard that describes communication protocol, digital interface, electrical connectors that connects a wide variety of electronic musical instruments, computers, related audio devices, playing, editing, recording device. ಬೇಕಾದಷ್ಟು ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಕಂಪ್ಯೂಟರ್ಸ್ ಎಲ್ಲವನ್ನೂ ಕನೆಕ್ಟ್ ಮಾಡಿ ಪ್ಲೇ ಮಾಡಕ್ಕೆ, ಎಡಿಟ್ ಮಾಡಕ್ಕೆ, ರೆಕಾರ್ಡ್ ಮಾಡೋದಿಕ್ಕೆ ಬಳಸುವಂತ ಫಾರ್ಮ್ಯಾಟ್ MIDI. ಮುಂದಿನ ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಫಾರ್ಮ್ಯಾಟ್ MP3. ಹಾಡುಗಳನ್ನ ಕೇಳುವಾಗ ನಮ್ಗೆ ಈ MP3 ನೆನಪಿಗೆ ಬರದೇ ಇರಲ್ಲ. MP3 ಫಾರ್ಮ್ಯಾಟ್ ನಲ್ಲೇ ಇವತ್ತೂ ಸಹ ಹಾಡುಗಳಿರುವಂಥದ್ದು.
ಆದ್ರೆ ಆ ಹಾಡುಗಳ ಸೈಜ್ ಮಾತ್ರ ಬೇರೆ ಬೇರೆ ಇರುತ್ತೆ. ಅದರ ಕ್ವಾಲಿಟಿ ಮೇಲೆ ಅದರ ಸೈಜ್ ಡಿಪೆಂಡ್ ಆಗುತ್ತೆ. 200 KB ಒಂದು ಹಾಡು ಬರುತ್ತೆ, 5.7 MB ಒಂದು ಹಾಡು ಬರುತ್ತೆ, 300 ಅಥವಾ 400 MB ಹಾಡು ಬರುತ್ತೆ. ಆದ್ರೆ ಈ MP3 ಫಾರ್ಮ್ಯಾಟ್ ಗಳಲ್ಲಿ ಬೇರೆ ಬೇರೆ ಸೈಜ್ ಗಳಿದ್ದಾಗ ಅದು ರೆಂಡರ್ ಮಾಡುವಂತ ಕ್ವಾಲಿಟಿ ಮಾತ್ರ ಬೇರೆ ಬೇರೆ ಇರುತ್ತೆ. ಹಾಗಾದ್ರೆ ಏನಿದು MP3? MPEG ಪ್ಲೇಯರ್ 3 ಆಡಿಯೋ ಫೈಲ್ ಎಂದು ಈ MP3 ಯ ಫುಲ್ ಫಾರ್ಮ್. MPEG ಪ್ಲೇಯರ್ ಅದರಲ್ಲಿ 3ನೇ ಲೇಯರ್ ಆಡಿಯೋ ಅಂತ ಇದಕ್ಕೆ ಹೆಸರು. ಅಂದ್ರೆ MP3 ಅನ್ನೋದು ಒಂದು ಲೋಗೋ, ಒಂದು ಸಿಸ್ಟಮ್. ಇದರ MPEG 1 ಆಡಿಯೋ ಲೇಯರ್, MPEG 2 ಆಡಿಯೋ ಲೇಯರ್ ಅಂತ ಕರೀತಾ ಇದ್ರು. ಇದರ 3ನೇ ವರ್ಷನ್ ಫಾರ್ಮ್ಯಾಟ್ MP3 ಅನ್ನೋದು. ಇದನ್ನ ಡೆವಲಪ್ ಮಾಡಿದವರು ಫ್ರಾನ್ಹಾಫರ್ ಸೊಸೈಟಿ, ಜರ್ಮನಿನವರು. ಬೇರೆ ಬೇರೆ ಸೈಂಟಿಸ್ಟ್ಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಬೇರೆ ಬೇರೆ ಕಡೆ ಇರೋರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ಈ MP3 ಫಾರ್ಮ್ಯಾಟ್ ನ ಬಿಟ್ರು. ಈಗಲೂ ಸಹ MP3 ಫಾರ್ಮ್ಯಾಟ್ ಅತ್ಯಂತ ಪಾಪ್ಯುಲರ್ ಆಗಿರುವಂತ ಆಡಿಯೋ ಫಾರ್ಮ್ಯಾಟ್ ಆಗಿದೆ. ಇದರ ಜೊತೆಗೆ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಇರಬಹುದು, ಆದ್ರೆ ಅತ್ಯಂತ ಪಾಪ್ಯುಲರ್ ಆಗಿರೋದು MP3. ಮುಂದಿನ ಪ್ರಶ್ನೆ MPEG. ಈಗಾಗಲೇ ನಾವು ಮಾತಾಡಿದ ಹಾಗೆ MPEG ಅನ್ನೋದು ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್. ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಮೂವಿ ಫೈಲ್. ನಾವು ರೆಕಾರ್ಡ್ ಮಾಡಿರುವಂತ ಆಡಿಯೋ ಇಲ್ಲ ಯಾವ್ದಾದ್ರು ಒಂದು ಪಿಕ್ಚರ್ ನೋಡ್ಬೇಕು ಅಂತಂದ್ರೆ ಆ ಪಿಕ್ಚರ್ ಏನಾಗಿರುತ್ತೆ, ಒಂದು ಮೂವಿ ಈ MPEG ಫಾರ್ಮ್ಯಾಟ್ ಅಲ್ಲಿ ಸೇವ್ ಆಗಿರುತ್ತೆ. ಅದನ್ನ ನಾವು ರಿಯಲ್ ಪ್ಲೇಯರ್, FLV ಪ್ಲೇಯರ್, ಈ ತರ ಯಾವ್ದಾದ್ರು ಒಂದು ಪ್ಲೇಯರ್ ನ ಉಪಯೋಗಿಸ್ಕೊಂಡು ನಾವು ಪ್ಲೇ ಮಾಡಬಹುದು. ಆದ್ರೆ ಪ್ಲೇ ಮಾಡುವಾಗ ಒಂದಷ್ಟು ಸರ್ಟನ್ ಕಂಡೀಷನ್ಸ್ ಇರುತ್ತೆ. ಅದಕ್ಕೊಂದು ಸೌಂಡ್ ಕಾರ್ಡ್ ಇರಬೇಕು ಮತ್ತು ಅದಕ್ಕೆ ಬೇಕಾದಂತಹ ಸ್ಪೀಕರ್ಗಳಿರ್ಬೇಕು. ಹಾಗಿದ್ರೆ ಮಾತ್ರ ನಮ್ಗೆ 100% ಪರ್ಫೆಕ್ಟ್ ಕ್ವಾಲಿಟಿ ಪಿಕ್ಚರ್ ಮೂವಿ ಸಿಗುತ್ತೆ. ಈ MPEG ಅನ್ನೋದು ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್. MPEG ನ ಒಂದು ಲೋಗೋ ನೀವು ಈಗ ನೋಡ್ತಾ ಇದ್ದೀರಾ. ISO ಮತ್ತು IEC ಎರಡು ಮೀಡಿಯಾ ಕೋಡಿಂಗ್ ಕಂಪನಿಗಳು ಈ ಒಂದು MPEG ಫಾರ್ಮ್ಯಾಟ್ ನ ಡಿಸೈನ್ ಮಾಡಬಹುದು. ಮುಂದಿನ ಪ್ರಶ್ನೆ PNG. .png ಅನ್ನೋದು ಇದು ಸಹ ಪಿಕ್ಚರ್ ನ ಫಾರ್ಮ್ಯಾಟ್, ಇಮೇಜ್ ನ ಫಾರ್ಮ್ಯಾಟ್. ಆದ್ರೆ PNG ಅಂತಂದ್ರೆ ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಫೈಲ್. ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಫೈಲ್ ಇದು ಈಗಾಗಲೇ ಇದ್ದಂತ ಇಮೇಜ್ ಕ್ವಾಲಿಟಿನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು ಅಂತ ಹೇಳಿ ರೆಡಿ ಮಾಡಿರುವಂತದ್ದು. ಕೆಲವೊಮ್ಮೆ ನೀವೇ ನೋಡಿರ್ಬೋದು, ಕೆಲವು ಫೈಲ್ಸ್ ನ ನೀವು ನಿಮ್ಮ ಕಂಪ್ಯೂಟರ್ ಪರದೆಯಷ್ಟು ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಿದಾಗ ಅಲ್ಲಿ ಕ್ವಾಲಿಟಿ ಡಿಫರ್ ಆಗುತ್ತೆ. ಅದನ್ನೆಲ್ಲ ಇಂಪ್ರೂವೈಸ್ ಮಾಡೋದಕ್ಕೆ ಈ PNG ಫಾರ್ಮ್ಯಾಟ್ ನ ರಿಲೀಸ್ ಮಾಡಿರುವಂತದ್ದು. ಮುಂದಿನ ಎಕ್ಸ್ಟೆನ್ಷನ್ PPSX. PP ಅಂದಾಗಲೇ ನಮ್ಗೆ ಅರ್ಥ ಆಗಿರ್ಬೇಕು, ಇದು ಪವರ್ ಪಾಯಿಂಟ್ ನ ಫೈಲು. PPT ಅಂತಿದ್ರೆ ಪವರ್ ಪಾಯಿಂಟ್ ಫೈಲು, PPTX ಅಂತ ಇದ್ರೆ ಪವರ್ ಪಾಯಿಂಟ್ 2000 ಆಚೆಯ ಫೈಲು. ಆದ್ರೆ PPSX ಅಂತ ಇದ್ರೆ ಇಟ್ಸ್ ಎ ಸ್ಲೈಡ್ ಶೋ ಫೈಲ್. ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಪವರ್ ಪಾಯಿಂಟ್ ಅಲ್ಲಿ ಬೇಕಾದಷ್ಟು ಸ್ಲೈಡ್ಸ್ ನ ಹಾಕಿ ಒಂದಾದ್ಮೇಲೆ ಒಂದು ರನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ರನ್ ಮಾಡುವಾಗ ಮ್ಯಾನ್ಯುಯಲ್ ಎಫರ್ಟ್ ಇರಬೇಕು. ಏನಾದ್ರೂ ಒಂದು ಬಟನ್ ಕ್ಲಿಕ್ ಮಾಡ್ತಾ ಇರಬೇಕು, ಸ್ಲೈಡ್ ಮೂವರ್ ಇರಬೇಕು. ಆದ್ರೆ ಇವ್ಯಾವುದು ಬೇಡ, ಡೈರೆಕ್ಟ್ ಆಗಿ ಎಲ್ಲ PPT ಸ್ಲೈಡ್ಸ್ ಆಟೋಮೆಟಿಕ್ ಆಗಿ ರನ್ ಆಗ್ಬೇಕು ಅಂತಂದ್ರೆ ನಾವು ಟೈಮ್ ನ ಕೊಟ್ಟು 3 ಸೆಕೆಂಡ್ಸ್ 4 ಸೆಕೆಂಡ್ಸ್ 5 ಸೆಕೆಂಡ್ಸ್ ನ ಟೈಮ್ ಕೊಟ್ಟು PPSX ಆಗಿ ಸೇವ್ ಮಾಡ್ಬಿಟ್ರೆ ಅದು ಸ್ಲೈಡ್ ಶೋ ಆಗಿ ರನ್ ಆಗತ್ತೆ. ನಾವು 3 ಅಥವಾ 4 ಸೆಕೆಂಡ್ ನಂತರ ಆಟೋಮೆಟಿಕ್ ಆಗಿ ಆ ಸ್ಲೈಡ್ ಮೂವ್ ಆಗೋದನ್ನ ನೋಡಬಹುದು. ಇದರ ಲೋಗೋ ಈ ತರ ಇದೆ. ಮುಂದಿನ ಎಕ್ಸ್ಟೆನ್ಷನ್ .pub. .pub ಅನ್ನೋದು ಮೈಕ್ರೋಸಾಫ್ಟ್ ಪಬ್ಲಿಷರ್ ಅನ್ನೋ ಒಂದು ಸಾಫ್ಟ್ವೇರ್ ಅಲ್ಲಿ ಕ್ರಿಯೇಟ್ ಆಗುವಂತಹ ಫೈಲ್ಗಳ ಎಕ್ಸ್ಟೆನ್ಷನ್. ಈ PUB ಇಟ್ಕೊಂಡು ನಾವು ಪಬ್ಲಿಷಿಂಗ್ಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನ ಮಾಡ್ಕೋಬಹುದಾಗಿದೆ. ಇದರ ಲೋಗೋ ಮೈಕ್ರೋಸಾಫ್ಟ್ ಪಬ್ಲಿಷರ್. ಮುಂದಿನ ಪ್ರಶ್ನೆ RAR.
ರೋಶಾಲ್ ಆರ್ಚೈವ್ ಕಂಪ್ರೆಸ್ಡ್ ಫೈಲ್. ರೋಶಾಲ್ ಆರ್ಕೈವ್ ಕಂಪ್ರೆಸ್ಡ್ ಫೈಲ್ ಅಂತಾನು ಇದನ್ನ ಓದಬಹುದು. ಕೆಲವೊಮ್ಮೆ ನಮ್ಮ ಹತ್ರ ಇರುವಂತ ಫೈಲ್ ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುವಾಗ ಸೈಜ್ ರಿಸ್ಟ್ರಿಕ್ಷನ್ ಬಂದ್ಬಿಡುತ್ತೆ. 10 MB ಬಂದ್ಬಿಟ್ಟಿದೆ, ಅಲ್ಲಿ ಅವ್ರು ಕೊಟ್ಟಿರೋ ಫೈಲ್ ರಿಸ್ಟ್ರಿಕ್ಷನ್ ಬರೀ 6 MB 4 MB ಆದಾಗ ಫೈಲ್ಗಳನ್ನ ಒಟ್ಟಿಗೆ ಕಂಪ್ರೆಸ್ ಮಾಡಿ ಅದರ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಮಾಡುವಂತಹ ಫೈಲ್ಸ್ ಇವು. .rar ಅಂತ ಕರಿತೀವಿ. ಇದನ್ನ .zip ಅಂತಾನು ತಗೋಬಹುದು. RAR ಅಂದ್ರೆ ವಿನ್ ರ್ಯಾರ್. RAR ವಿನ್ ರ್ಯಾರ್ ಅನ್ನೋ ಒಂದು ನೀವು ಸಾಫ್ಟ್ವೇರ್ ಹಾಕೊಂಡ್ರೆ ಈ ರೇರ್ ಫೈಲ್ಸ್ ನ ಕ್ರಿಯೇಟ್ ಮಾಡಬಹುದು. RAR ಅಲ್ಲಿ ಸ್ಟೋರ್ ಆಗಿರುವಂತ ಎಲ್ಲ ಕಂಪ್ರೆಸ್ಡ್ ಫೈಲ್ ನ ನೀವು ಆರಾಮಾಗಿ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಬೇಕೋ ಅಲ್ಲಿಗೆ ಇನ್ಸ್ಟಾಲ್ ಮಾಡಬಹುದು, ಸೇವ್ ಸಹ ಮಾಡಬಹುದು. ರೋಶಾಲ್ ಅನ್ನೋ ಒಬ್ಬ ವ್ಯಕ್ತಿ ಇದನ್ನ ಟ್ರಯಲ್ ವೇರ್ ಫೈಲ್ ಆಗಿ ಫಸ್ಟ್ ಕ್ರಿಯೇಟ್ ಮಾಡಿದ. ಯೂಜಿನ್ ರೋಶಾಲ್ ಆಫ್ win.rar. ಮುಂದಿನ ಎಕ್ಸ್ಟೆನ್ಷನ್ TMP. TMP ಅನ್ನೋದು ಒಂದು ಟೆಂಪರರಿ ಫೈಲ್, ಟೆಂಪರರಿ ಡೇಟಾ ಫೈಲ್. ಟೆಂಪರರಿ ಫೈಲ್ ಅಂದ್ರೆ ಒಂದು ಅಪ್ಲಿಕೇಶನ್ ರನ್ ಆಗುವಾಗ ಅದು ಬೇರೆ ಬೇರೆ ಕಡೆಯಿಂದ ಡೇಟಾನ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ನಿಮ್ಮ ಕಂಪ್ಯೂಟರ್ಗಳಿಂದಾನು ಡೇಟಾ ತಗೋತಾ ಇರ್ಬೋದು. ಯೂಸರ್ ಅಂದ್ರೆ ಯಾರು ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಆ ಯೂಸರ್ ಇಂದಾನು ಡೇಟಾ ತಗೋತಾ ಇರ್ಬೋದು. ಆ ಡೇಟಾ ಬೇರೆ ಬೇರೆ ಕಡೆ ಫೆಚ್ ಮಾಡ್ತಾ ಇರುತ್ತೆ, ಬೇರೆ ಬೇರೆ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ. ಹೀಗೆಲ್ಲ ಮಾಡುವಾಗ ದೇರ್ ಆರ್ ಲಾಟ್ ಆಫ್ ಫೈಲ್ಸ್ ಕ್ರಿಯೇಟೆಡ್ ವಿಚ್ ಆರ್ ಕಾಲ್ಡ್ ಎಸ್ ಟೆಂಪರರಿ ಫೈಲ್ಸ್. ಈ ಎಲ್ಲ ಟೆಂಪರರಿ ಫೈಲ್ಸ್ ನ .tmp ಆಗಿ ಕಂಪ್ಯೂಟರ್ ಸ್ಟೋರ್ ಮಾಡ್ತಾ ಬರುತ್ತೆ. ಇದರಲ್ಲಿ 2 ಇಶ್ಯೂಸ್ ಇದೆ. ನಂಬರ್ 1, ಈ .tmp ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ನಿಮ್ಮ ಫೈಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಆದ್ರೆ ನಿಮ್ಮ ಅಪ್ಲಿಕೇಶನ್ ಕ್ಲೋಸ್ ಆದ ತಕ್ಷಣ ಕ್ರಿಯೇಟ್ ಆಗಿರೋ ಫೈಲ್ಗಳೆಲ್ಲವೂ ಡಿಲೀಟ್ ಆಗುತ್ತೆ. ಇದು ಒಂದು ಇಶ್ಯೂ. ಎರಡನೇ ಸಂದರ್ಭದಲ್ಲಿ ಹೀಗೆ ಕ್ರಿಯೇಟ್ ಆದಂತ ಎಲ್ಲ ಟೆಂಪರರಿ ಫೈಲ್ಸ್ ಹಾಗೆ ಉಳ್ಕೊಳ್ಳುತ್ತೆ. ನೀವು ಅಪ್ಲಿಕೇಶನ್ ರನ್ ಮಾಡಿದ್ಮೇಲೂ, ಕಂಪ್ಯೂಟರ್ನ ಆಫ್ ಮಾಡಿದ್ಮೇಲೂ, ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ಮೇಲೂ ಸಹ ಈ .tmp ಫೈಲ್ಸ್ ಹಾಗೆ ಉಳಿದಿರುತ್ತೆ. ಆಗಾಗ ನೀವೇನ್ ಮಾಡ್ತಿರ್ಬೇಕು, ಈ .tmp ಅಂತ ಸರ್ಚ್ ಮಾಡಿ ಎಲ್ಲ ಟೆಂಪರರಿ ಫೈಲ್ಸ್ ನ ಡಿಲೀಟ್ ಮಾಡ್ತಾ ಇರಬೇಕು, ಸೊ ದಟ್ ಯು ಕ್ಯಾನ್ ಫ್ರೀ ಅಪ್ ಮೆಮೊರಿ. ಮುಂದಿನ ಒಂದು ಎಕ್ಸ್ಟೆನ್ಷನ್ .txt. ನಾರ್ಮಲ್ ಆಗಿ ನೀವು ಕಮಾಂಡ್ ಪ್ರಾಂಪ್ಟ್ ಇಂದ ಅಂದ್ರೆ ಡಾಸ್ ಪ್ರಾಂಪ್ಟ್ ಅಥವಾ ಕಮಾಂಡ್ ಪ್ರಾಂಪ್ಟ್ ಇಂದ ಟೈಪ್ ಮಾಡಿದ್ದಾದ್ರೆ ಅಲ್ಲಿ ಕಾಪಿಕಾನ್ ಅನ್ನೋ ಒಂದು ಕಮಾಂಡ್ ಇಂದ ನಾವು ಫೈಲ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಈಗಲೂ ನೀವು ಆತರ ಫೈಲ್ ಕ್ರಿಯೇಟ್ ಮಾಡಿದ್ರೆ ಸುಮ್ಮನೆ ಏನೇನ್ ಬೇಕೋ ಅದೆಲ್ಲ ಟೆಕ್ಸ್ಟ್ ಮಾತ್ರ ಕಾಣುತ್ತೆ. ಅದರಲ್ಲಿ ಫಾಂಟ್ ಚೇಂಜ್ ಮಾಡೋದು, ಫಾಂಟ್ ಸೈಜ್ ಚೇಂಜ್ ಮಾಡೋದು, ಇಟಾಲಿಸೈಸ್ ಮಾಡೋದು, ಫಾಂಟ್ಗೆ ಬೇರೆ ಬೇರೆ ಪ್ರಾಪರ್ಟೀಸ್ ಕೊಡೋದು, ಕಲರ್ ಕೊಡೋದು ಯಾವುದೂ ಆಗಿರಲ್ಲ. ಇಟ್ಸ್ ಜಸ್ಟ್ ಅನ್ ಅನ್ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಫೈಲ್. ಇದರಲ್ಲಿ ಯಾವುದೇ ರೀತಿಯ ಫಾರ್ಮ್ಯಾಟಿಂಗು ಅದು ಅವಕಾಶ ಮಾಡಿಕೊಡಲ್ಲ. ಮುಂದಿನ ಒಂದು ಎಕ್ಸ್ಟೆನ್ಷನ್ .wav. .wav ಅಂದಾಗ್ಲೇ ನೀವು ಗೆಸ್ ಮಾಡ್ಬೋದು, ಇದೊಂಥರ ವೇವ್ ಅಂದ್ರೆ ಹಾಡಿನ ಫೈಲು ಅಥವಾ ಆಡಿಯೋ ಫೈಲು ಅಂತ ಗೆಸ್ ಮಾಡಬಹುದು. ವೇವ್ ಆಡಿಯೋ ಫೈಲ್ ಅನ್ನೋದು .wav ಫೈಲ್ಗಳ ಒಂದು ಕ್ಯಾರೆಕ್ಟರಿಸ್ಟಿಕ್. ಇದರಲ್ಲಿ ನೀವು ನಿಮ್ಮ ಆಡಿಯೋ ಮೆಸೇಜಸ್ ನ ಸ್ಟೋರ್ ಮಾಡಬಹುದು, ಹಾಡುಗಳನ್ನು ಸಹ ಸ್ಟೋರ್ ಮಾಡಬಹುದು. MP3 ಫಾರ್ಮ್ಯಾಟ್ ತರಾನೇ .wav ಫಾರ್ಮ್ಯಾಟ್ ಇರುತ್ತೆ, ಆದ್ರೆ ಲಾಜಿಕಲಿ ಇವೆರಡಕ್ಕೂ ಬೇರೆ ಬೇರೆ ತರಹದ ವ್ಯತ್ಯಾಸಗಳಿವೆ. ಹಾಗಾಗಿ ನೀವು ಒಂದು ಆಡಿಯೋ ಪ್ಲೇಯರ್ ನ ಡೌನ್ಲೋಡ್ ಮಾಡುವಾಗ ಯಾವ ಯಾವ ಫೈಲ್ಗಳನ್ನ ಅದು ಸಪೋರ್ಟ್ ಮಾಡುತ್ತೆ ಅಂತ ನೋಡ್ಕೊಂಡು ಆ ಆಡಿಯೋ ಸಾಫ್ಟ್ವೇರ್ ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಕೆಲವು .wav ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಹತ್ರ ಇರುವಂತ .wav ವೇಸ್ಟ್ ಆಗೋಗುತ್ತೆ. ಖಂಡಿತ ಇಲ್ಲ. ಆದ್ರೆ ಆ .wav ನ ನೀವು MP3 ಆಗೋ ಅಥವಾ ಇನ್ಯಾವುದೋ ಫಾರ್ಮ್ಯಾಟ್ಗೂ ಸಹ ಕನ್ವರ್ಟ್ ಮಾಡೋದಕ್ಕೂ ನಮ್ಮಲ್ಲಿ ಬೇಕಾದಷ್ಟು ಕನ್ವರ್ಟರ್ಸ್ ಇಂಟರ್ನೆಟ್ ಅಲ್ಲಿ ಅವೈಲಬಲ್ ಇದೆ. ಈ ರೀತಿಯ ಇಮೇಜ್ ಬರುವಂತದ್ದು .wav ಫೈಲ್ಗಳ ಒಂದು ಗುಣಲಕ್ಷಣ. ಮುಂದಿನ ಒಂದು ಫೈಲ್ ಎಕ್ಸ್ಟೆನ್ಷನ್ .wmv. ಈ .wmv ಏನ್ ಮಾಡುತ್ತೆ, ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್. ಇದು ಸಹ ಒಂದು ವಿಡಿಯೋ ಫೈಲ್ ಆಗಿದೆ. ಇದೊಂದು ವಿಡಿಯೋ ಫಾರ್ಮ್ಯಾಟ್ ಆಗಿರೋದು.
ರಿಯಲ್ ಪ್ಲೇಯರ್ ಅಥವಾ ಇನ್ನಾವುದೇ MP3 ಪ್ಲೇಯರ್ ಮತ್ತು MPEG-4 ಪ್ಲೇಯರ್ ಅಥವಾ ಮೈಕ್ರೋಸಾಫ್ಟ್ ಪ್ಲೇಯರ್ಸ್ ಏನೇನಿದೆ ಅದು ಎಲ್ಲದರಲ್ಲೂ ಸಹ ಇದು ವರ್ಕ್ ಆಗುತ್ತೆ. ವಿಡಿಯೋ ಫಾರ್ಮ್ಯಾಟ್ ನ ಮತ್ತೊಂದು ರೂಪ .wmv ಅಂದ್ರೆ ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್ ಅಂತ. ಮುಂದಿನ ಫೈಲ್ ಎಕ್ಸ್ಟೆನ್ಷನ್ .xls. XLS ಅಂದಾಗಲೇ ನಮ್ಗೆ ಗೆಸ್ ಆಗುತ್ತೆ ಇಟ್ಸ್ ಅನ್ ಎಕ್ಸೆಲ್ ಫೈಲ್. ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ ಬುಕ್ ಅಂದ್ರೆ 2007ಕ್ಕೂ ಮುಂಚೆ .xls ಅಂತ ಇತ್ತು. ಅದಾದ್ಮೇಲೆ XLSX ಅಂತ ಆಯ್ತು. ಇದಾದ್ಮೇಲೆ ನೀವು ಬೇರೆ ಬೇರೆ ಫಾರ್ಮ್ಯಾಟ್ ಗಳನ್ನ ಎಕ್ಸೆಲ್ ಅಲ್ಲಿ ತುಂಬಬಹುದು. XLT ಅಂತ ಮಾಡಬಹುದು ಅಥವಾ .csv ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಅದ್ರ ಪ್ರಕಾರ ನೀವು ಇದನ್ನ ಸೇವ್ ಮಾಡಬಹುದಾಗಿದೆ. ಮುಂದಿನ ಎಕ್ಸ್ಟೆನ್ಷನ್ .zip. .rar ಅನ್ನೋ ಒಂದು ವಿಚಾರ ಹೇಳುವಾಗ .zip ಬಗ್ಗೆನೂ ನಾನು ಹೇಳಿದ್ದೆ. ಇದು ಕಂಪ್ರೆಸ್ಡ್ ಅಥವಾ ಜಿಪ್ಡ್ ಫೈಲ್ ಅಂತ ಇದನ್ನು ಕರಿತೀವಿ. 16 ಫೈಲ್ಗಳನ್ನ ಒಟ್ಟಿಗೆ ಇಟ್ಟು ಅದರ ಹೆಚ್ಚು ಮೆಮೊರಿ ಆಕ್ಯುಪೈ ಮಾಡ್ತಾ ಇದ್ರೆ ಅದರ ಮೆಮೊರಿನ ಸ್ವಲ್ಪ ಕಡಿಮೆ ಮಾಡಕ್ಕೆ ಒಂದು 30% 40% ರೆಡ್ಯೂಸ್ ಮಾಡಿ ನಾವು .zip ಆಗಿ ಸ್ಟೋರ್ ಮಾಡಿ ಅದನ್ನ ಟ್ರಾನ್ಸ್ಫರ್ ಮಾಡಬಹುದು. ಇದಾದ ನಂತರ ಕಂಪ್ರೆಸ್ಡ್ ಫೈಲ್ ನ ನಮ್ಮ ಕಂಪ್ಯೂಟರ್ಗಳಿಗೆ .zip ಎಕ್ಸ್ಟ್ರಾಕ್ಟರ್ ಅಥವಾ WinRAR ಈ ಸಾಫ್ಟ್ವೇರ್ ಇದ್ರೆ ಇದ್ರ ಮೂಲಕ ನಾವು ಅದನ್ನ ಅನ್ಕಂಪ್ರೆಸ್ ಮಾಡಿ ಸೇವ್ ಮಾಡಬಹುದು ಅಥವಾ ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಬಹುದು. .zip ಅನ್ನೋದು ಕಂಪ್ರೆಸ್ ಮಾಡೋದಾದ್ರೆ WinRAR ಇದನ್ನ ಡಿಪ್ರೆಸ್ ಮಾಡುತ್ತೆ ಅಥವಾ ಡಿಕಂಪ್ರೆಸ್ ಮಾಡುತ್ತೆ. ಮುಂದಿನ ಫೈಲ್ ಎಕ್ಸ್ಟೆನ್ಷನ್ .pm5. PM5 ಅನ್ನೋದು ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ಎಕ್ಸ್ಟೆನ್ಷನ್. ಪೇಜ್ ಮೇಕರ್ 5th ವರ್ಷನ್ ಅಲ್ಲಿ ಬಂದಂತದ್ದು. ಪೇಜ್ ಮೇಕರ್ ಮೂಲಕ ಏನೇನೆಲ್ಲ ಮಾಡ್ತಾ ಇದ್ರು, ಒಂದು ಪೇಜ್ ನ ಸೆಟ್ ಮಾಡೋರು, ನ್ಯೂಸ್ ಪೇಪರ್ ಎಡಿಟರ್ಸ್ ಅಥವಾ ನ್ಯೂಸ್ ಪೇಪರ್ ಡಿಸೈನ್ ಮಾಡೋರು ಈ ಪೇಜ್ ಮೇಕರ್ ನ ಉಪಯೋಗಿಸಿ ಡಿಸೈನ್ ಮಾಡೋರು. ಅದಕ್ಕೆ PM5 ಅನ್ನೋ ಎಕ್ಸ್ಟೆನ್ಷನ್ ಇರ್ತಾ ಇತ್ತು. ಟುಡೇ .pm5 ಅನ್ನೋದು ಬೇರೆ ಯಾವುದೇ ಅಪ್ಲಿಕೇಶನ್ ಅಲ್ಲಿ ಓಪನ್ ಆಗಲ್ಲ ಎಕ್ಸೆಪ್ಟ್ ಪೇಜ್ ಮೇಕರ್. ಮುಂದಿನ ಒಂದು ಎಕ್ಸ್ಟೆನ್ಷನ್ .mdb. MDB ಅಂತಂದ್ರೆ ಮೈಕ್ರೋಸಾಫ್ಟ್ ಡೇಟಾ ಬೇಸ್. ಅಂದ್ರೆ ಆಕ್ಸೆಸ್ ಅನ್ನೋ ಒಂದು ಸಾಫ್ಟ್ವೇರ್ ನಲ್ಲಿ ಈ ರೀತಿಯ ಡೇಟಾ ಬೇಸ್ ಗಳನ್ನ ನಾವು ಕ್ರಿಯೇಟ್ ಮಾಡಬಹುದಾಗಿತ್ತು. ಡೇಟಾ ಬೇಸ್ ಅಂತಂದ್ರೆ ಇದು ಹೆಸರೇ ಹೇಳೋ ಹಾಗೆ ಎಲ್ಲ ಡೇಟಾನ ಕಲೆಕ್ಟ್ ಮಾಡಿರುವಂತಹ ಒಂದು ಟೇಬಲ್ ಫಾರ್ಮ್ಯಾಟ್. .mdb ಅನ್ನೋದು ಆ ಫೈಲ್ಗಳ ಎಕ್ಸ್ಟೆನ್ಷನ್ ಆಗಿದೆ. ಮುಂದಿನ ಎಕ್ಸ್ಟೆನ್ಷನ್ .bat. .bat ಅನ್ನೋದು ಬ್ಯಾಚ್ ಫೈಲ್. ಅಂದ್ರೆ .exe ಹೇಗೆ ಎಕ್ಸಿಕ್ಯೂಟ್ ಆಗ್ತಾ ಇತ್ತು ಹಾಗೆ .bat ಕಮಾಂಡ್ ಪ್ರಾಂಪ್ಟ್ ಅಥವಾ DOS ಪ್ರಾಂಪ್ಟ್ ಅಲ್ಲಿ ವರ್ಕ್ ಆಗುವಂತ ಫೈಲ್. ಅನೇಕ ಇನ್ಸ್ಟ್ರಕ್ಷನ್ಸ್ ನ .bat ನಲ್ಲಿ ಸ್ಟೋರ್ ಮಾಡಿಟ್ಟಿದ್ರು ಅಥವಾ ಯೂಸರ್ ಸಹ ಅನೇಕ ಇನ್ಸ್ಟ್ರಕ್ಷನ್ ಗಳನ್ನ .bat ನಲ್ಲಿ ಸ್ಟೋರ್ ಮಾಡಿ ರನ್ ಮಾಡಬಹುದು. ಕಮಾಂಡ್ ಪ್ರಾಂಪ್ಟ್ ಇಂದ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗುವಂತ ಫೈಲ್ .bat ಫೈಲ್ಗಳು ಅಥವಾ ಬ್ಯಾಚ್ ಫೈಲ್ಗಳಾಗಿವೆ. ಮುಂದಿನ ಒಂದು ಎಕ್ಸ್ಟೆನ್ಷನ್ .rtf. RTF ಅಂದ್ರೆ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಅಂತ. ಅಂದ್ರೆ ನಾರ್ಮಲಿ .txt ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವಂತ ಸ್ವಲ್ಪ ಮಟ್ಟದ ಫಾರ್ಮ್ಯಾಟಿಂಗ್ ಸೇರಿಸಿಕೊಂಡಿರುವಂತ RTF ಗಳಿವು. ಮುಂದಿನ ಎಕ್ಸ್ಟೆನ್ಷನ್ .vob. vob ಅನ್ನೋದು ಸಹ ವಿಡಿಯೋ ಆಬ್ಜೆಕ್ಟ್ ಫೈಲ್. ಅಂದ್ರೆ ಇದು ಸಹ ವಿಡಿಯೋ ಫೈಲ್ ಆಗಿದೆ. .vob, MPEG, MP4 ಇವೆಲ್ಲವೂ ಸಹ ವಿಡಿಯೋ ಆಬ್ಜೆಕ್ಟ್ ಫೈಲ್ಗಳ ತರದ್ದು. ರಿಯಲ್ ಪ್ಲೇಯರ್ ಮತ್ತು ಬೇರೆ ತರಹದ ವಿಡಿಯೋ ಪ್ಲೇಯರ್ ಗಳಲ್ಲಿ ಇದು ರನ್ ಆಗುತ್ತೆ. ಮುಂದಿನ ಒಂದು ಫೈಲ್ ಎಕ್ಸ್ಟೆನ್ಷನ್ .apk. ನೀವು ನಿಮ್ಮ ಆಂಡ್ರಾಯ್ಡ್ ಸಾಫ್ಟ್ವೇರ್ ಗಳನ್ನ ವಿಂಡೋಸ್ ಅಲ್ಲಿ ಏನಾದ್ರೂ ಸ್ಟೋರ್ ಮಾಡಿಡಬೇಕು ಅಂತಂದ್ರೆ ಅದು .apk ಆಗಿ ಸ್ಟೋರ್ ಆಗಿರುತ್ತೆ. ಈ .apk ನ ನೀವು ವಿಂಡೋಸ್ ಅಲ್ಲಿಂದ ಡೈರೆಕ್ಟ್ ಆಗಿ ಮೊಬೈಲ್ಗೆ ತಂದು ಮೊಬೈಲ್ ಅಲ್ಲಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಬಹುದು. ಅಂದ್ರೆ ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ ಅಂತ. APK ಅನ್ನೋದು ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್. ವಿಂಡೋಸ್ ಮತ್ತು ಆಂಡ್ರಾಯ್ಡ್ ಗಳ ನಡುವೆ ಲಿಂಕ್ ಕೊಡುವಂತಹ ಫೈಲು .apk ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ಗಳು.
ಸ್ನೇಹಿತರೆ, ಇದಿಷ್ಟು ನಾವು ನಿಮ್ಮೊಂದಿಗೆ ಇವತ್ತು ಬೇರೆ ಬೇರೆ ತರಹದ ಫೈಲ್ ಎಕ್ಸ್ಟೆನ್ಷನ್ಗಳ ಬಗ್ಗೆ ಚರ್ಚೆ ಮಾಡಿದ್ದು. ಇನ್ನು ಈ ರೀತಿಯ ನೂರಾರು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಇದೆ. ಆ ಅಪ್ಲಿಕೇಶನ್ಸ್ ಜನರೇಟ್ ಮಾಡುವಂತ ನೂರಾರು ತರಹದ ಬೇರೆ ಬೇರೆ ಎಕ್ಸ್ಟೆನ್ಷನ್ ಫೈಲ್ಗಳಿವೆ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದಷ್ಟು ಹೊಸ ವಿಚಾರಗಳನ್ನ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ತಿಳಿಯೋಣ. ಈ ಒಂದು ವಿಡಿಯೋದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.